extend my warm greetings to each and everyone you present here. Our honorable chief guest, respected principal, esteemed teachers, and my dear friends. It's a privilege to stand before you today on this special occasion. Today we gather here not to celebrate a date on the calendar, but to honor the spirit of freedom that runs through every heartbeat of our nation. On this day, our tricolor rises high, a symbol of our history, our sacrifice, and our dreams. After centuries of struggle, courage, and unity, Father is a young, dynamic, sportive, and generous man. He has a lot of concern towards the development of the school. We are and all the teachers and my students. India is my country India is my friend. and all Indians are my brothers and sisters. All Indians are Yes, is it true? ಭಾರತ ನನ್ನ ದೇಶ, ಭಾರತೀಯರೆಲ್ಲರೂ ನನ್ನ ಭಾರತೀಯರಾದ ನಾವೆಲ್ಲರೂ ಒಂದೇ. ಐಕ್ಯತೆಯ, ಅನ್ಯೋನ್ಯತೆಯ, ಪ್ರೀತಿಯ, ವಿಶ್ವಾಸದ, ಸಮಾನತೆಯ ಜೀವನವನ್ನು ನಾವು ಜೀವಿಸುವವರಾಗಬೇಕು. ಆದರೆ ನಮ್ಮ ದೇಶದಲ್ಲಿ ಆ ಜಾತಿ, ಈ ಜಾತಿ, ಆ ಭಾಷೆ ಇದರ ಲಕ್ಷಣವಾಗಿದೆ. ಹೀಗಿರುವಾಗ ಭಾರತೀಯರಾದ ನಾವು ವೈವಿಧ್ಯತೆಯಲ್ಲಿ, ಕೆಲವು ಸ್ಟೂಡೆಂಟ್ಸ್ ಈಗಾಗಲೇ ಹೇಳಿದ್ರು, ಯೂನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವು ಎತ್ತಿ ಹಿಡಿಯಬೇಕು. ಹಾಗೂ ಅದಕ್ಕಾಗಿ ಹೆಚ್ಚಿನ ಶ್ರಮವನ್ನ ಪ್ರತಿಯೊಬ್ಬರು ಎಂದು ನಾವು ವಹಿಸಿದ್ರೆ ಮಾತ್ರ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಅವರ ತೋಟಕ್ಕೆ ಸೊಬಗು. ಅದೇ ರೀತಿಯಲ್ಲಿ ಭಾರತೀಯರಾದ ನಾವೆಲ್ಲರೂ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ಸುಮಾರು 1000ಕ್ಕಿಂತಲೂ ಹೆಚ್ಚು ಭಾಷೆ ಮಾತಾಡುವ ಜನ ನಮ್ಮ ದೇಶದಲ್ಲಿದ್ದಾರೆ. ಹೀಗಿರುವಾಗ ಆ ಒಂದು ವಿಶೇಷವಾದ ಸಂಸ್ಕೃತಿಯ ಶ್ರೇಷ್ಠತೆ ಬೇರೆ ಎಲ್ಲೂ ಕಾಣಲ್ಲ. ಅದನ್ನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವವರಾಗಬೇಕು. ಹಾಗೆ ನಮ್ಮ ಅನುದಿನದ ಜೀವನದಲ್ಲಿ ಇಂದು ನಾವು ವಿದ್ಯಾವಂತರಾದಷ್ಟು ಒಳ್ಳೆಯ ಮೌಲ್ಯಗಳನ್ನ ಎತ್ತಿ ಹಿಡಿದು ನಾವು ನಿಜವಾಗಿಯೂ ಬುದ್ಧಿವಂತರೆಂಬುದನ್ನ ಸಾಬೀತು ಮಾಡಬೇಕಾಗಿದೆ. ನಾವು ಪ್ರತಿಯೊಬ್ಬರು ಖಂಡಿತವಾಗಿ ಜಾನ್ ಎಫ್ ಕೆನಡಿ ಹೇಳಿದ ಹಾಗೆ, ಡೋಂಟ್ ಆಸ್ಕ್ ವಾಟ್ ಯುವರ್ ಕಂಟ್ರಿ ಹಸ್ ಗಿವನ್ ಟು ಯು, ಬಟ್ ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಟು ಯುವರ್ ಕಂಟ್ರಿ. ಹೌದು, ನಮ್ಮ ದೇಶ ನಮಗೆ ಏನು ಕೊಟ್ಟಿದೆ ಅಂತ ಕೇಳಿದಕ್ಕೆ, ನಾನು ನನ್ನ ದೇಶಕ್ಕೆ, ನನ್ನ ಸಮಾಜಕ್ಕೆ, ನನ್ನ ನೆರೆಹೊರೆಗೆ ಏನು ಮಾಡಿದ್ದೇನೆ ಎಂಬುದಾಗಿ ನಾವು ಪ್ರತಿಯೊಬ್ಬರು ಕೇಳಬೇಕು. ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತರಾಗಬೇಕು. ಅದು ಮಾತ್ರ ನಾನು ನನ್ನ ಮನೆಯಲ್ಲಿ, ನನ್ನ ನೆರೆಹೊರೆಯಲ್ಲಿ, ನನ್ನ ಸಮಾಜದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಸಾಮರಸ್ಯದ, ಶಾಂತಿಯ, ಪ್ರೀತಿಯ ಆ ಒಂದು ಬಾಂಧವ್ಯವನ್ನು ನಾವು ಬೆಳೆಸಿದಲ್ಲಿ ಖಂಡಿತವಾಗಿಯೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಿಜವಾದ ಅರ್ಥ ಇದೆ. ಈ ನಿಟ್ಟಿನಲ್ಲಿ ಆತ್ಮೀಯ ಮಕ್ಕಳೇ, ಇಂದಿನ ಮಗನಾಗಿ, ಮಗಳಾಗಿ, ಆದರ್ಶ ಕೋರನಾಗಿ, ಕೋರಿಯಾಗಿ ಬಾಳ್ತೇನೆ ನನ್ನ ಜೀವನದಲ್ಲಿ. ಹಾಗೂ ನನ್ನ ನಡೆನುಡಿಗಳ ಮುಖಾಂತರ ನಮ್ಮ ಪಿತಾಮಹ ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸತ್ಯ, ಅಹಿಂಸೆ, ನ್ಯಾಯ, ನೀತಿಯ ಪದದಲ್ಲಿ ಸಾಗುತ್ತಾ ಉಪವಾಸ, ಸತ್ಯಾಗ್ರಹಗಳನ್ನ ಮಾಡಿ ಭಾರತ ದೇಶಕ್ಕೆ ಕೊಟ್ಟಂತಹ ಸ್ವಾತಂತ್ರ್ಯವನ್ನ ಸದುಪಯೋಗಪಡಿಸಿ, ದುರುಪಯೋಗಪಡಿಸಿ ಅಲ್ಲ, ಸದುಪಯೋಗಪಡಿಸಿ ಅದನ್ನು ನನ್ನ ಜೀವನದಲ್ಲಿ ನಾನೊಂದು ಸುಂದರ ಹೂವಾಗಿ ಅರಳುತ್ತೇನೆ. ಹಾಗೂ ನನ್ನ ಬಾಳನ್ನ ಸಾರ್ಥಕತೆಯನ್ನ ತೆರೆದು ಒಂದು ಆದರ್ಶ ಜೀವನವನ್ನ ರೂಪಿಸುತ್ತಾ ಆದರ್ಶ ವ್ಯಕ್ತಿತ್ವದ ಪ್ರತೀಕವಾಗಿ ಬಾಳ್ತೇನೆ ಎಂಬ ಖಂಡಿತ ಭರವಸೆ ನನಗಿದೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನು ದಯಾಮಯ ದೇವರು ಆಶೀರ್ವದಿಸಿ ಹಾರೈಸಲಿ. ಇಂದಿನ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಆಯೋಜಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಶಿಕ್ಷಕರಿಗೂ ಹಾಗೂ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರನ್ನು ದಯಾಮಯ ದೇವರು ನಮ್ಮ ನಾಡನ್ನ, ನಾಡಿನ ಸಮಸ್ತ ಪ್ರಜೆಗಳನ್ನ, ಎಲ್ಲ ನಮ್ಮ ನಾಯಕರನ್ನ ಹಾಗೂ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಹರಸಲಿ. ಶಾಂತಿಯ, ಪ್ರೀತಿಯ, ಐಕ್ಯತೆಯ, ಸಮೃದ್ಧಿಯ ರಾಷ್ಟ್ರವನ್ನು, ಸಮಾಜವನ್ನು ಕಟ್ಟುವತ್ತ ಮುಂದೆ ಸಾಗೋಣ. ಈ ನಿಟ್ಟಿನಲ್ಲಿ ದಯಾಮಯ ದೇವರು ಭಗವಂತನು ಸರ್ವರನ್ನು ಆಶೀರ್ವದಿಸಿ ಹರಸಲಿ ಎಂಬುದಾಗಿ ನಮಗೆಲ್ಲರಿಗೂ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಜಗತ್ತು ಯಾರು ಜಗತ್ತು ಭೂಮಿಯ ಅಕ್ಕನ ಅರಸರಿಗೆ
and proud history and culture through their mesmerizing performance. Gratitude is the fairest blossom which springs from the soul. Now I request Kirtanayam to come forward and present the vote of thanks expressing our appreciation for today's event. Good morning to everyone who are present here. On this proud occasion of Independence Day, I feel truly honored to deliver the words of gratitude. First and the foremost, I thank Almighty God for blessing us with this beautiful day and giving us the chance to celebrate our nation's freedom. I would like to thank our chief guest, Reverend Father Ronald Dikuna and Reverend Father Vijay Kandikraj to join us today and inspire us with their valuable words. Thank you for this. And I would like to thank a big thank to our headmasters, teachers, and school staff who organized this program so beautifully and gave us the chance to participate. I also thank all the students who performed dance, song, speech for this proudful day and made this day more special. Let's not forget the sacrifice